ಡಿಸ್ಕಷನ್ ಅಂದ ತಕ್ಷಣ ಸುಮ್ಮನೆ ಒಂದು ವಾದ ಮಾಡ್ತೀನಿ ಕಿರ್ಚಾಟ ಅಲ್ಲ ಅದು. ನೀವು ಒಂದು ಒಳ್ಳೆ ಸೂಕ್ತ ವೇದಿಕೆಯಿಂದ ಬಂದಿದ್ದೀರಿ. ಸರಿ ಕೇಳಿಸ್ಕೊಂಡ್ರಿ, ಇಲ್ಲಿ ಒಪ್ತೀನಿ, ನಾನು ಒಪ್ತೀನಿ. ವರದಕ್ಷಿಣೆ ಅಷ್ಟೇ. ಕೇಸ್ ಇದೆ ಅಂತ ಸರ್, ದುಡ್ಡು ಕೂಡ ಶಾರ್ಟೇಜ್ ಬಂತು, ಅದಕ್ಕೆ ಹುಡುಗಿ ಮೇಲೆ ಹೋಗಿದ್ದಾನೆ. ಸ್ವಾಮಿ ಇರಿ, ಆಯ್ತು. ಆ ಹುಡುಗಿ ಏನ್ ಮಾಡ್ತಾರೆ, ದಿನ ಅರೆಸ್ಟ್ ಮಾಡಿಸ್ರಿ, ಅದನ್ನೇ ಕಂಪ್ಲೇಂಟ್ ಕೊಡಿ. ನೋಟಿಸ್ ಕೊಡುವ ಕುಂತಿದ್ರು. ಹೆಣ್ಮಗು ಸಿಕ್ತು ಅಂತ ಬಳಸ್ಕೊಂಡು ಈಗ ದುಡ್ಡು ಪೊಲೀಸ್ ಯಾವ ಪುರುಷ ರಕ್ಷಣಾ ವೇದಿಕೆ ಬರಲ್ಲ. ಮತ್ತೆ ಮಹಿಳಾ ಆಯೋಗ FIR ಹಾಕಿದ ತಕ್ಷಣ ಪ್ರೂವ್ ಆದಂಗಲ್ಲ, ಆರೋಪ ಕೇಳಿ ಬಂದ. ನಾನು ಹೇಳ್ತೇನೆ ಕಿತಾಪತಿ ಗೊತ್ತಿಲ್ಲ, ಆರೋಪ ನಾವು ಆರೋಪದ ಪ್ರಕಾರ ಅದಕ್ಕೆ ನಾನು ಹೇಳ್ತೇನೆ ಅರೆಸ್ಟ್ ಯಾಕೆ ಮಾಡ್ತಾರೆ ಅಂತ. ಅರೆಸ್ಟ್ ಯಾಕೆ ಮಾಡಲ್ಲ ಗೊತ್ತಾ? ಈಗ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ ಎಂತ ಪ್ರಕರಣಗಳಲ್ಲಿ ಅರೆಸ್ಟ್ ಮಾಡಿ ಎಂಕ್ವೈರಿ ಮಾಡಬೇಕು ಅಂತ. ಅದನ್ನ ಫಸ್ಟ್ ತಿಳ್ಕೋಬೇಕು. ನೋಡಿ ಮೇಡಮ್, ನಮ್ಮಲ್ಲಿ ಕಾನೂನಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ, ನೋಡ್ರಿ ಇಂಥ ಯಾವುದೇ ಒಂದು ಶಿಕ್ಷೆ ಅಥವಾ ಯಾವುದೇ ಒಂದು ಅಪರಾಧ ಆಗಿದ್ರೆ ಆ ಅಪರಾಧ ಎಷ್ಟು ವರ್ಷ ಶಿಕ್ಷೆ ಕೊಡಬೇಕಾಗತ್ತು ಅಂಥದ್ದು. ಫಾರ್ ಎಕ್ಸಾಂಪಲ್ ಸಣ್ಣ ಪುಟ್ಟ ಅಪರಾಧಗಳಾಗಿರ್ತವೆ, ಅದಕ್ಕೆ ಪೊಲೀಸರು ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡಲ್ಲ ಮೇಡಮ್. ನಾವು ಪೊಲೀಸರ ಮೇಲೆ ತಪ್ಪು ಹೇಳಬಾರ್ದು. ಆದರೆ ಒಂದು ಯಾವುದೋ ಘೋರ ಅಪರಾಧ ಆಗಿರ್ತದೆ, ಅವಾಗ ಯಾರನ್ನೂ ಕೇಳಲ್ಲ, ತಕ್ಷಣ ಕಸ್ಟಡಿ ತಗೊಂತಾರೆ. ಇದ್ರ ಮಧ್ಯೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಯಾಕೆಂದರೆ ಅರೆಸ್ಟ್ ಅನ್ನೋ ಒಂದು ಪೊಸಿಷನ್ನ ಮಿಸ್ಯೂಸ್ ಮಾಡ್ಕೊತಾರೆ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ. ಏನಂತಂದರೆ 7 ವರ್ಷ ಯಾವ ಪ್ರಕರಣದಲ್ಲಿ ಕಾನೂನಿನ ಬ್ಯೂಟಿ ಏನು ಗೊತ್ತಾ, 10 ಜನ ಅಪರಾಧಿಗಳು ಶಿಕ್ಷೆ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಶಿಕ್ಷೆ ಆಗಬಾರ್ದು. ನೋಡಿ ಮೇಡಮ್, ನೋಡಿ ಹೆಣ್ಣು ಒಂದು ಮಾದಕ ವಸ್ತು ಅಲ್ಲ. ಹೆಣ್ಣು ದುರುಪಯೋಗ ಪಡಿಸ್ಕೊಂಡಾತ ಅವನಿಗೆ ರಕ್ಷಣೆ ಬೇಕು ಅಂತ ಹೋಗಿದ್ದಾನೆ. ಒಂದು ವೇಳೆ ಆ ತನಿಖೆ ಆಗಲಿ ಕೇಸು, ಒಂದು ವೇಳೆ ಆ ಥರ ಅವ್ನು ಮಾಡಿದ್ರೆ ಅವಳು ತನಿಖೆ ಮೇಲೆ ಆದ ಶಿಕ್ಷೆ ಆಗುತ್ತೆ. ಅದು ಬಿಟ್ಟು ಅವನು ದುಡ್ಡೆಲ್ಲ ಖರ್ಚು ಮಾಡ್ಕೊಳಕ್ಕೆ ಅಂತ ಮೂರ್ಖ ಮುಟ್ಟಾಳ ಕೆಲಸ ಮಾಡ್ಕೊಂತ ಯಾವ ಪುರುಷರು ಬಂದಿಲ್ಲ, ಯಾವ ಕಾನೂನು ಬಂದಿಲ್ಲ, ಯಾವ ಮಹಿಳೆಯೂ ಬಂದಿಲ್ಲ. ಮೂರ್ತಿ ಅವರೇ, ನಾನೊಂದು ಆಡ್ ಆನ್ ಮಾಡ್ತೀನಿ ಹೇಳಿದ್ದಕ್ಕೆ. ಕಾನೂನು ಕೆಲವೊಂದು ವಿಚಾರಗಳಲ್ಲಿ ನಿಜವಾಗಿಯೂ ಬದಲಾಗಲೇಬೇಕಾಗಿದೆ. ಸಂತ್ರಸ್ತೆ ಮಾತ್ರ ಅಲ್ಲ, ಸಂತ್ರಸ್ತನೂ ಇದ್ದಾನೆ ನಮ್ಮ ಪ್ರಪಂಚದಲ್ಲಿ. ಯಾರು ಇಟ್ಕೊಂಡು ಅಲ್ವಾ? ಅಲ್ಲ, ಇದೆಯಾ ಇಲ್ವಾ? ಸಂತ್ರಸ್ತರು ಇದ್ದಾರೆ. ಒಂದು ಲವ್ ಮ್ಯಾರೇಜ್ ಆಗಿರ್ತಾರೆ, ಅಪ್ಪ ಅಮ್ಮ ಒಪ್ಪಿರಲ್ಲ, ಮದುವೆ ಆಗಿರ್ತಾರೆ, ಅದಾದ್ಮೇಲೆ ಅಪ್ಪ ಅಮ್ಮ ಒಪ್ಕೊಳ್ತಾರೆ, ಗಂಡ ಹೆಂಡತಿ ನಡುವೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗುತ್ತೆ. ಇಂಥದ್ದು 10 ಕೇಸ್ಗಳನ್ನ ನೀವು ನೋಡಿರ್ತೀರಿ. ಹೆಂಡತಿ ಗಂಡನ ಮೇಲೆ ಕೋಪಕ್ಕೆ ಪಾಪ ಅವ್ರ ಅತ್ತೆ ಮಾವ ಬಂದ್ ಸಂಸಾರನೇ ಮಾಡಿರಲ್ಲ ಮನೇಲಿ, ಇಡೀ ನಾದಿನಿ ಅತ್ತಿಗೆ ಜೊತೆಗೆ ಎಲ್ರಿಗೂ ಕೇಸ್ ಹಾಕ ಬರ್ತಾಳೆ. ಅದಕ್ಕೆಲ್ಲ ನಾನು ಹೇಳ, ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ, ಯಾವುದೇ ಕಾರಣ ಡೌರಿ ಕೇಸ್ ಮಾಡಬೇಕಾದ್ರೆ ವಿತೌಟ್ ಕೌನ್ಸಿಲಿಂಗ್, ಅದೇನೇ ಆಗಿರಲಿ, ಮೇಲ್ನೋಟಕ್ಕೆ ಸಪೋಸ್ ಮೇಡಮ್ ಈಗ ಒಂದು ಕೆಲಸ, ಯಾರಾದರೂ ಅತ್ತೆ ನಾದ್ನಿ ಮಾವ ಸೇರಿಕೊಂಡು ಆಕೆ ಮೇಲೆ ದೈಹಿಕ ಹಲ್ಲೆ ಮಾಡಿದರೆ ಯಾರಾದರೂ ಪೊಲೀಸ್ ಸ್ಟೇಷನ್ಗೆ ಹೋದರೆ ಕೇಸ್ ಮಾಡ್ಕೊಳ್ತಾಳಕತ್ತದ. ಅದೇ ಅತ್ತೆ ಮಾವ ಹೆಂಡತಿ ನಾದ್ನಿ ಏನು ತಪ್ಪು ಮಾಡ್ದಿರನೆ ಅವಳು ಹರಾಸ್ಮೆಂಟ್ ಮಾಡಬೇಕು ಅಂತ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರು ವಿವೇಚನಾ ಶಕ್ತಿ ಇದೆ ಮೇಡಮ್, ಅವರು ಕೇಸ್ ಮಾಡಲ್ಲ. ಅವ್ರು ಸುಪ್ರೀಂ ಕೋರ್ಟ್ ಹೇಳಿದೆ, ಫಸ್ಟು ಆಕೆ ದೈಹಿಕ ಹಲ್ಲೆ ಆಗಿಲ್ಲ ಅಂದರೆ, ಆಕೆ ಕೇವಲ ಆರೋಪ ಮಾಡ್ತಾಳೆ ಅಂದರೆ ಅವ್ರನ್ನ ಈ ಮನೆ ಕರೆಸಿ ಕೌನ್ಸಿಲಿಂಗ್ ಮಾಡಿ. ಕೌನ್ಸಿಲಿಂಗಲ್ಲಿ ಫೇಲ್ ಆದರೆ ನೀವು ಬೇಕಾದ್ರೆ FIR ಹಾಕಿ ತನಿಖೆ ಮಾಡಿ, ಕೌನ್ಸಿಲಿಂಗ್ ಮಾಡೋಕ್ಕೆ ಅವಕಾಶ ಇದೆ. ಅದೇ ರೀತಿ ಹೈಕೋರ್ಟ್ನವರು ಇತ್ತೀಚೆಗೆ ನಮ್ಮ ಹೈಕೋರ್ಟ್ನವರು ಹೆಂಡತಿ ಮೇಲೆ ಗಂಡನ ಮೇಲೆ ಮಾತ್ರ ಕೇಸು ನಡೆಯೋ ಥರ ಮಾಡ್ತಾರೆ, ಪೇರೆಂಟ್ಸ್ ಮೇಲೆ ಯಾವತ್ತೂ ಎಲ್ಲ ಕೇಸ್ ತೆಗೆದಾಕ್ತಾವ್ರೆ. ನಿಮ್ಮನ್ನು ಕೇಳ್ತೀನಿ ಗೌಡ್ರಿಗೆ, ಹೇಳ್ರಿ, ಇಲ್ಲಿ ಒಂದು ವೇದಿಕೆ ಮಾಡ್ಕೊಂಡಿದ್ದೀರಿ, ಗಂಡು ಮಕ್ಳಿಗೆ ನೋವಾಗಬಾರ್ದು ಆದಂತ. ತಡೀರಿ ಆಯ್ತು, ನೀವು ಭಾರಿ ಪ್ರಶ್ನೆ ಕೇಳಿದ್ರಿ, ಇಷ್ಟು ತನಕ ಕೇಳಿ. ಇಲ್ಲಿ ತನಕ ಎಂತೆಂತ ಸುದ್ದಿಗಳನ್ನು ಹೊತ್ಕೊಂಡು ಕಣ್ಣೀರ್ ಹಾಕೊಂಡು ಪತ್ರ ತಗೊಂಡು ನಿಮ್ಮ ಹತ್ರ ಗಂಡು ಮಕ್ಳು ಬಂದಿದ್ದಾರೆ. ನಾನು ಅದನ್ನ ಹೇಳ್ತೀನಿ, ಇವ್ರು ಕೇಳಿದಕ್ಕೆ ನನ್ಗೆ ಒಂದೇ ಒಂದು ಉತ್ತರ ಬೇಕು. ಈ ವೇದಿಕೆಯಲ್ಲಿ ವರದಕ್ಷಿಣೆ ಕೇಸ್ಗೆ ಕಾನೂನು ಇದೆ ಅಂತ ಹೇಳಿದ್ರು. ಎಷ್ಟು ಜನ ಇವಾಗ ವರದಕ್ಷಿಣೆ ಕೊಡೋದು ತಪ್ಪಲ್ವಾ, ತಗೊಳ್ಳೋದು ತಪ್ಪು. ಕೊಟ್ಟಿದ್ದ ಮೇಲೆ ಇಲ್ಲಿವರೆಗೂ ಎಷ್ಟು ಕೇಸ್ ದಾಖಲೆ ಆಗವೆ? ತಗೊಂಡವನ ಯಾರೋ ಒಬ್ಬ ತಗೊಂಡ, ಅವನ ಮೇಲೆ ಕೇಸ್ ಆಗಿದಾವೆ, 100 ಆಗಿದಾವೆ. ಎಷ್ಟು ಜನ ಪ್ರಶ್ನೆ ಮಾಡಕ್ಕಾಗಲ್ಲ, ವೈಯಕ್ತಿಕ ಪ್ರಶ್ನೆ ಮಾಡಕ್ಕಾಗಲ್ಲ, ಹೆಣ್ಮಕ್ಳು ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಪ್ರತಿಯೊಂದು ಅದನ್ನ ಯಾರು ಪಾಲಿಸ್ತಾ ಇದ್ದಾರೆ ಹೇಳಿ? ಸುಪ್ರೀಂ ಕೋರ್ಟ್ ಕೇಸ್ ಯಾರೊಬ್ಬ ಬಂದ ಪುರುಷ ಮಾಡಕ್ ಬಂದ,
ಅವ್ರಿಗೆ ವಯಸ್ಸಾಯ್ತು, ಸರಿ, ಅವ್ರಿಗೆ ತಡೀರಿ. ಮುಗೀತು. ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಅಧಿಕಾರ ಸಾಹೇಬ್ರ ಅವ್ನು ಯಾವನ ಮಾಡ್ಕೊಳ್ಳಿ, ಏನ್ ಮಾಡ್ಬೇಕು? ಆಯ್ತಾ, ಅವ್ರಿಗೆ ನೀವು ಅಲ್ಲ ಅಡ್ವೊಕೇಟ್ ನೀವು ಸಮಸ್ಯೆ ಆಗಿದೆ. ಕೇಳ್ರಿ. ನೀವು ಪರ್ಸನಲ್ ತಗೋತೀರಲ್ಲ, ಪರ್ಸನಲ್ ಅಲ್ಲ, ನೀವು ಪರ್ಸನಲ್ ತಗೋತೀರಲ್ಲ. ಹೆಣ್ಣು ಮಕ್ಕಳು ಬರೋದು ಮಾತಾಡೋದು. ಅಯ್ಯೋ ನೀನ್ ಪರ್ಸನಲ್ ಕೇಳಿ, ತಗೋತೀಯ. ಒಂದ್ second. ನಾನಲ್ಲಪ್ಪ, ನೀನು ಕೇಳಿಸ್ಕೊಂಡ್ರೆ ಅಯ್ಯೋ ಲೋಕಲ್ ಚಾನಲ್ ಅಲ್ಲಿ ಅಲ್ಲಿ ಉತ್ತರ ಕೊಡೋದಕ್ಕೆ ನನಗೆ ಉತ್ತರ ಕೊಡ್ತೀಯ? ನಾನು ಹೇಳಿದ್ವಿ ಸಾವಿರ ನಾನು ಹೇಳಿದ್ಕೆ ಒಪ್ಕೊಳ್ಳ. ನಾನು ಹೇಳಿದ್ಕೆ ಒಪ್ಕೊಳ್ಳ, ನಾನು ಹೇಳಿದ್ಕೆ ನೀನು ಅವ್ರು ನಾನು ನಿಮ್ಗೆ ಒಪ್ಕೊಳಕ್ಕಾಗಲ್ಲ. ನಾನು ಹೇಳ್ ಬಂದಿದ್ದೀನಿ ನಿನಗೆ. PCR ಒಂದ್ ಸೆಕೆಂಡ್ ನಿಮಗೆ ನಾನು ಹೇಳಕ್ ಬಂದಿದ್ದೀನಿ ನಿನಗೆ. ಇಲ್ಲೇ ಕೂತಿದ್ದೀನಲ್ಲ, ನಾನು ಹೇಳಕ್ ಬಂದಿದ್ದೀನಿ ಅಂದ್ರೆ ನೀವು ಯಾವುದೋ local channel ಅಲ್ಲಿ ಕೂತಿಲ್ಲ, ಒಂದ್ second. ಯಾವನೋ ಪದಗಳನ್ನು ಅವ್ರು ಮಾತಾಡ್ಬೇಕು. ಮಾತಾಡ್ತಾ ಇದಾರೆ, ನೀವು ಯಾರ್ ಬಗ್ಗೆ ಮಾತಾಡ್ತೀರಾ? ನಾನು ಅನ್ಸ್ಕೊಳ್ಳಲ್ಲ. ಇಲ್ಲಿ ಜಗಳ ಮಾಡಕ್ ನಾನೇ ಮಾತಾಡೋಕೆ ಅವಶ್ಯಕತೆ ಇಲ್ಲ, ನನ್ಗಂತ ವೇದಿಕೆ ಮಾಡ್ಕೊಂಡ ಮಾಡ್ಕೊಳ್ಳಿ. ಯಾರು ಬೇಡ ಅಂತ ಹೇಳೋರೆ ಅಲ್ಲಿ ಮಾಡಿ, ಅಲ್ಲಿ ಇವ್ರ ತಪ್ಪು, ಅಲ್ಲಿ ಮಾಡಿ, ಅಲ್ಲಿ ಮಾತಾಡ್ತಾರ ತಪ್ಪು. ಸುಮ್ಮನೆ ಅಲ್ಲಿ ಮಕ್ಕಳು ಪುರುಷ ಅಲ್ಲಲ್ಲ ಹಂಗಾರೆ ಯಾರಿಗೂ ಆಯೋಗ ಬೇಡ. ಕಾನೂನಲ್ಲಿ ಮೇಡಮ್ ನಿಮಗ್ ಬೇಡ ಅಂದ್ರೆ ಬೇಡ ಬಿಡಿ. ಕಾನೂನು ಎಂತ ಗೊತ್ತಾ? ವಿಕ್ಟಿಮ್ ಅಂತ. ಆಹಾ. ವಿಕ್ಟಿಮ್ ಇವ್ರು ಹೇಳಿದ್ನ ನಾವು ತಲೆ ಆಡಿಸ್ಬೇಕು ಅಷ್ಟೇ. ತಲೆ ಬೇಡ. ವಿಕ್ಟಿಮ್ ಅಂದ್ರೆ ಹೆಂಗ್ ಗೊತ್ತಾ? ಒಂದ್ ಮಾತನ್ನ correct ಆಗಿ ಮಾತಾಡಿ, respect ಕೊಟ್ಟು ಮಾತಾಡಿ ಎಲ್ಲರಿಗೂ. Victim ಒಂದ್ ಅಂದ್ರೆ ಸೆಕೆಂಡ್ ಹೇಳಿ, ಏನ್ ಪ್ರಾಬ್ಲಮ್, ಏನ್ ಚೇಂಜಸ್ ಆಗ್ಬೇಕು? ಮೇಡಮ್ ಇವ್ರು ಹೇಳಿದ್ರು ವರದಕ್ಷಿಣೆ ಕೇಸ್. ಎಷ್ಟು ಜನ ಕೋರ್ಟ್ಗಳು ನೀನು ವರದಕ್ಷಿಣೆ ಕೊಟ್ಟಿದ್ಯಾ ಅಂತ ಕೇಸ್ ಹಾಕಿದ್ಯಲ್ಲಪ್ಪ ಹುಡುಗನ ಮೇಲೆ, ನೀನು ವರದಕ್ಷಿಣೆ ಕೊಟ್ಟಿದ್ದು ತಪ್ಪಲ್ವಪ್ಪ ಅನ್ಬಿಟ್ಟು ಅವನ ಮೇಲೆ ಎಷ್ಟು ಕೇಸ್ ಆಗಿದಾವೆ ಅಂತ ನನ್ನ ಪ್ರಶ್ನೆ. ನಿಮಗೆ ವಿಚಾರದ ಸೂಕ್ಷ್ಮತೆ ಅರ್ಥ ಆಗ್ತಿಲ್ಲ. ನೀವು ತಗೊಂಡಿದ್ದೀರಾ ಬಿಟ್ಟಿದ್ದೀರಾ ಅಥವಾ ನಿಮ್ಮ ಸರಿ ಬಿಡಿ. ವೈಯಕ್ತಿಕವಾಗಿ ಅಲ್ಲಲ್ಲ ನೀವು ಚರ್ಚೆ ಮಾಡ್ತಾ ಇರೋದು ಅದೇ ವಿಚಾರ, ಮತ್ತೆ ಅದನ್ನ ಯಾಕೆ ಮಾತಾಡ್ತಾ ಇದ್ದೀರಾ? ಅದೇ ಟಾಪಿಕ್ ಮಾತ್ರ ಮಾತಾಡೋಣ ಬಿಡಿ. ಅದನ್ನ ನಾನು ಹೇಳಿದ್ನಲ್ಲ, ಸೂಕ್ಷ್ಮತೆ Guidelines ಎಲ್ಲ ಬಿಟ್ಟಿದೆ ಸುಪ್ರೀಂ ಕೋರ್ಟ್. ಆಯ್ಕೆ ಮಾಡಕ್ ಬರ್ತಿಲ್ಲ, ಈ ವಿಚಾರವಾಗಿ ಮಾತಾಡಿ. ಆಕೆ arrest- ಆಕೆ arrest- ನಾವು ಅದನ್ನೇ ಹೇಳ್ತಾ ಇರೋದು ಮೇಡಮ್. ಆಕೆ ಅರೆಸ್ಟ್ ಮಾಡ್ಲಿಲ್ಲ ಅಂತ ಕೇಳ್ತಾ ಇದ್ದೀನಿ. ಆಕೆ ಅರೆಸ್ಟ್ ಮಾಡಲ್ಲ. ಯಾಕೆ ಮಾಡಲ್ಲ ಅಂದ್ರೆ ಅವ್ಳು ಮಾಡಿರೋ ಅಪರಾಧ ಒಂದು ಘೋರ ಅಪರಾಧ ಅಲ್ಲ, ಅದು ಒಂದು ಆರ್ಥಿಕ ಅಪರಾಧ. ಅದೇ ಹೆಣ್ಮಗಳು ಅವನ್ನ ಮಾಡ್ತಿದ್ರ ಇಲ್ವಾ? ಆರ್ಥಿಕ ಅಪರಾಧ ಅಂದ್ರೆ ತಗೊಳ್ಳಿ, ಅಪರಾಧಗಳಲ್ಲಿ ತುಂಬಾ ಆರ್ಥಿಕ ಅಪರಾಧ ಬೇರೆ. ಮರ್ಡರ್ ಬೇರೆ, Murder. ಫಿನಾನ್ಷಿಯಲ್ ಅಪರಾಧ ಬೇರೆ, ಮರ್ಯಾದೆ ತೆಗೆಯೋದು ಬೇರೆ. ಹಂಗಾರೆ ಇವಾಗ ಅವನ ತೊಂದರೆ ಅವ್ನು ಸತ್ತೋದು ಪರವಾಗಿಲ್ಲ, ಅವಳ ಅರೆಸ್ಟ್ ಮಾಡಂಗಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ಅವನು ಬೇಡ, ನಾನೇ ಆರಂಭದಲ್ಲಿ ಆ ಹೆಣ್ಮಗಳು ಅಂತ ತಗೊಂಡಿದ್ದೀನಿ, ದಯವಿಟ್ಟು ಡೆಕೋರಮ್ನ ಮೇಂಟೈನ್. ಸರಿ, ಆತ ಸತ್ತೋದ್ರೆ ಅವಳನ್ನ ಬಂಧಿಸ್ತೀರಾ ಇಲ್ವಾ? ಯಾವ್ದ ಕುತ್ಕೊಂಡು ಅವನು ಯಾವನೋ ಏನ್ರಿ ಪದಗಳದು? ಮೇಡಮ್ ಅವನು ಇವನಂತಲ್ಲ, ಇವ್ರು ಸ್ಟಾರ್ಟ್ ಮಾಡಿದ್ರು, ಇವರೇ ನನಗೆ ಸ್ಟಾರ್ಟ್ ಮಾಡಿದ್ರು. ನಾನೇ ನನ್ನ ಮೇಲೆ ಬರ್ಬೇಡಪ್ಪ. ಅಲ್ಲ ನೀವು ಮಾತಾಡಿದ್ರಿ ಸೋಷಿಯಲ್ ಮೀಡಿಯಾ ಬಗ್ಗೆ ಮಾತಾಡಿ. ನನ್ನ ಮೇಲೆ ಬರ್ಬೇಡಿ. ವೇದಿಕೆ ಕಟ್ಟಿ ನೀವು ಮೇಡಮ್ ವೇದಿಕೆ ಕಟ್ಟಿ ಹೋರಾಟ ಮಾಡಿ, ಸಪೋರ್ಟ್ ಮಾಡಿ. ನೀವೇನಂದ್ರೆ ಅವಾಗ್ಲೇ ಕಾನೂನು ವೇದಿಕೆ ಬಗ್ಗೆ ಏನ್ ಮಾತಾಡಿದ್ರಿ ನೀವು? ವೇದಿಕೆ ಕಟ್ಟಿ ಮಾತಾಡಿದ್ರೆ ಕೆಟ್ಟ ಬಗ್ಗೆ ಮಾತಾಡಿದ್ರಿ. ಸಪೋರ್ಟ್ ಮಾಡಿ ಅವ್ರಿಗೆ. ನಾವು ಮಾಡ್ತೀವಿ ಸ್ವಾಮಿ, ಇವಾಗ ಹೋಗಿ ನಾವು ಮಾಡ್ತೀವಿ ಜಯನಗರ. ಇದು ತೀರಾ ಇವರು ಇವ್ರು ಹೆಂಗೆ ಅಂದ್ರೆ ನಾನ್ ಹಿಂಗೆ ಮಾತಾಡೋದು. ಅದು ನೀವು ತಲೆ ಕೆಡ್ಸ್ಕೋಬೇಡಿ, ನೀವೇನ್ ಬುದ್ಧಿವಂತ ಮಾತಾಡಿ. ನೀವು ತಲೆ ಕೆಡ್ಸ್ಕೊಬೇಡಿ, ನೀವು ತಲೆ ಕೆಡ್ಸ್ಕೊಬೇಡಿ.